ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಸಾಧಾರಣ ಜೀವನದಲ್ಲಿ ನಿಜವಾದ ಒಂದು ಸೌಂದರ್ಯ ಅಡಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನನ್ನ ಒಂದು ದಿನಚರಿ ಅಂದರೆ ದಿನನಿತ್ಯದ ದಿನಚರಿಯ ಸಣ್ಣ ಪುಟ್ಟ ಸಂತೋಷಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆ ನಾನು ಟಿಫಿನಿಗೆ ನೂಡಲ್ಸ್ ಮಾಡ್ತಾ ಇದ್ದೀನಿ. ಪ್ಲೈನ್ ನೂಡಲ್ಸ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮು, ಕ್ಯಾರೆಟು, ಬೀನ್ಸು ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾಬೇಜನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಿಯನ್ನು, ಗ್ರೀನ್ ಚಿಲ್ಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ನಿಮಗೆ ಎಷ್ಟು ಬೇಕಷ್ಟು ಸ್ಪೈಸಿ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಪ್ಯಾನ್ಲಿಗೆ ಆಯಿಲು ಒಂದು 4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಂತರ ಹಚ್ಚಿಟ್ಕೊಂಡಂಥ ಆನಿಯನ್ ಕೂಡ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ಒಂದೊಂದು ನಿಮಿಷ ಫ್ರೈ ಮಾಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಂಗಡಿದ್ದು ಯೂಸ್ ಮಾಡಲ್ಲ, ಮನೆಯಲ್ಲೇ ಮಾಡುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಯೂಸ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ನಾನು ಇವಾಗ ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು 4 ಅಷ್ಟು ಹಾಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಿ ನೋಡ್ಕೊಂಡು ಹಾಕೊಳ್ಳಿ. ನಾವು ಸ್ಪೈಸಿ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ ಚಿಲ್ಲಿ. ಅದನ್ನು ಕೂಡ ಫ್ರೈ ಮಾಡಿ ನಂತರ ನಾವು ಹಚ್ಚಿಟ್ಕೊಂಡಿರುವಂತಹ ವೆಜಿಟೇಬಲ್ ಅನ್ನು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದನ್ನು ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಅದು ಸ್ಕಿಪ್ ಆಗಿದೆ, ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತೆ ನಾನು ಪ್ಲೈನ್ ನೂಡಲ್ಸು ಬಾಯ್ಲ್ ಮಾಡ್ಕೊಂಡಿರುವಾಗ ಅದಕ್ಕೆ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಟೊಮೆಟೊ ಸಾಸನ್ನು ಫೈನಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇನೆ. ನಂತರ ನಾನು ಪ್ಲೈನ್ ನೂಡಲ್ಸ್ನ ಹಾಕ್ತಾ ಇದ್ದೀನಿ, ಬಾಯ್ಲ್ ಮಾಡ್ಕೊಂಡಿರೋದು. ಇದಕ್ಕೆ ಸಾಲ್ಟ್ ಹಾಕಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಸಾಲ್ಟು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ನಾನು. ಅಂದರೆ ವೆಜಿಟೇಬಲ್ ಫ್ರೈ ಮಾಡುವಾಗ ಹಾಕೋಬೇಕು, ನಾನು ಸ್ಕಿಪ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇರೋಂಥದ್ದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಮಾತ್ರ ನೀಟಾಗಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಳೋ ನೋಡಿ. ಇವಾಗ ಫೈನಲಿ ರೆಡಿ ಆಗಿದೆ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಒಂದು ನೂಡಲ್ಸ್ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು. ಸೂಪರ್ ಆಗಿ ಟೇಸ್ಟ್ ಆಗಿ ಬರುತ್ತೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ಏನೇ ಮಾಡ್ತಾ ಇರೋದು ಮಸಾಲ ಕಮ್ಮಿ ಹಾಕ್ಬೇಕು, ಲೈಟ್ ಆಗಿದ್ರೆ ಎಲ್ಲ ಕೂಡ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಒಗ್ದಿರೋ ಬಟ್ಟೆ ಎಲ್ಲ ಮಗಂದು ಮಡ್ಚಿಟ್ಟಿದ್ದೀನಿ. ಇದನ್ನು ಒಂದು ಕಂಬಳಲ್ಲಿ ಇಡಬೇಕು ತಗೊಂಡೋಗಿ. ಓಕೆ, ಆಮೇಲೆ ಇಡೋಣ. ನಾನು ಇವತ್ತು ಹೀರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಹೀರೆಕಾಯಿ ಬೇಳೆ ಹಾಕಿ ಇವಾಗ ಹೀರೆಕಾಯಿ ಸಾಂಬಾರು ರೆಡಿ ಆಗ್ತಿದೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ಇದು ನೀರು ದೋಸೆಗೆ ಚೆನ್ನಾಗಿರುತ್ತೆ, ಆಮೇಲೆ ಮುದ್ದೆಗೆ ಕೂಡ ಚೆನ್ನಾಗಿರುತ್ತೆ, ಊಟಕ್ಕೆ ಬಿಸಿ ಊಟಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಸಾಂಬಾರು. ಏನು ಹೀರೆಕಾಯಿ ಸಾಂಬಾರು ಅಂದರೆ ಅಷ್ಟು ಟೇಸ್ಟ್ ಆಗಿ ಬರುತ್ತೆ. ಅದೇ ರೀತಿ ನಾವು ಮುದ್ದೆಯನ್ನು ಅಂದರೆ ನಮಗೆ 1-2 ಬೇಕಿದ್ರೆ ಬಾಣಲಿಯಲ್ಲಿ ಮಾಡಿಕೊಂಡ್ರು ಕೂಡ ಆಗುತ್ತೆ, ಏನು ತೊಂದರೆ ಆಗಲ್ಲ. ಅದು ಮಾಡುವ ರೀತಿ ಮಾತ್ರ ಪ್ರಾಪರ್ ಆಗಿ ಗೊತ್ತಿರಬೇಕು. ಜೊತೆ ನಾನು ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಅರ್ಜೆಂಟಿಗೆ ನಾವು ಬೇಕಾದ್ರೆ ಈ ರೀತಿ ಮಾಡ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಹೀರೆಕಾಯಿ ಮುದ್ದೆ ರೆಡಿಯಾಗಿದೆ. ಅದರೊಟ್ಟಿಗೆ ರೈಸ್ ಕೂಡ ಮಾಡಿದ್ದೀನಿ. ನಾನು ಟೀ ಟೈಮಿಗೆ ಈವ್ನಿಂಗ್ಗೆ ಎಗ್ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. 2 ಎಗ್ಗನ್ನ ಹಾಕೊಳ್ತಾ ಇದ್ದೀನಿ ಫಸ್ಟು. ನಂತರ ಅದಕ್ಕೆ ಜಾಸ್ತಿ ಏನೂ ಹಾಕಲ್ಲ, ಚಿಲ್ಲಿ ಪೌಡ್ರು ಆಮೇಲೆ ಸಾಲ್ಟು ಅಷ್ಟೇ. ಅದನ್ನ ಚೆನ್ನಾಗಿ ಬೀಟ್ ಮಾಡ್ಬೇಕು. ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ರೀತಿ ಬೀಟ್ ಮಾಡ್ಕೊಳ್ಳಿ. ನಂತರ ಬ್ರೆಡ್ ಪೀಸ್ ತಗೊಂಡ್ಬಿಟ್ಟು ಅದರಲ್ಲಿ ಅದ್ದಿ ಬಿಟ್ಟು ತವಾಕ್ಕೆ ಹಾಕಿ ಸ್ವಲ್ಪ ಅದಕ್ಕೆ ಗೀ ಹಾಕಿ, ತವಕ್ಕೆ ಗೀ ಹಾಕಿದ ನಂತರ ಅದ್ರ ಮೇಲೆ ಈ ಒಂದು ಬ್ರೆಡ್ನ ನೀವು ಈ ರೀತಿ ತವ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ಈ ರೀತಿ ಡಿಪ್ ಮಾಡಿಕೊಂಡು ಅದನ್ನು ನೀವು ತವ ಮೇಲೆ ಇಟ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಟೀ ಟೈಮಿಗೆ ಚೆನ್ನಾಗಿ ಲೈಟ್ ವೆಯ್ಟ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ಕೂಡ ಆರಾಮ್ಸೆ ತಿನ್ಬೋದು ಟೀ ಟೈಮಿಗೆ. ಖಾಲಿ ಬ್ರೆಡ್ಡು ರೀತಿ ಮಾಡೋದ್ರಿಂದ ಸ್ವಲ್ಪ ಗೀ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಘಮ ಘಮಾಗಿ ಟೇಸ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ.
ಗೀ ಇಲ್ಲಾಂದ್ರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬೇಕು ಅಂದ್ರೆ ಗೀ ಯೂಸ್ ಮಾಡ್ಕೊಳ್ಳಿ ಅಷ್ಟೇನೆ. ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಅದನ್ನ ನಾನು ಈ ರೀತಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನಂತರ ಅದ್ರ ಮೇಲೆ ನಾನು ಟೊಮೆಟೊ ಸಾಸ್ ಅನ್ನು ಹಾಕ್ತಾ ಇದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ ತಿನ್ನಕ್ಕೆ ಟೊಮೆಟೊ ಸಾಸ್ ಒಟ್ಟಿಗೆ. ಅಲ್ಲಿಂದ ಸುಮ್ಮನೆ ಹಾಗೆ ಹಾಕ್ತಾ ಇದ್ದೀನಿ ಡಾಟ್ ಆಗಿ ಟೊಮೆಟೊ ಸಾಸ್ನ. ಅದನ್ನ ಏನು ಆ ರೀತಿ ಡೆಕೋರೇಷನ್ ಏನು ಮಾಡ್ತಾ ಇಲ್ಲ. ನಂತರ ನಾನು ಟೀನ ಕೂಡ ಹಾಕೊಳ್ತಿದ್ದೀನಿ. ಸ್ವಲ್ಪ ಟೀ ಹಾಕುವಾಗ ಟೀ ಕಪ್ಪಿಂದ ಸ್ವಲ್ಪ ಚೆಲ್ತು ಟೀ, ಏನ್ ಮಾಡಕ್ಕಾಗಲ್ಲ, ಅದೆಲ್ಲ ಆಗುತ್ತೆ ಅಡಿಗೆ ರೂಮ್ ಅಂದ್ರೆ. ಜುಬೆ ಜುಬೆ ಜುಬಿ 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 ನೋಡು ಎಷ್ಟು ನಾಟಕ ಮಾಡ್ತಾಳೆ. ಜುಬಿ 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 ಬಹಳ ಇದ್ದಾಳೆ. ಇಲ್ಲಿ ನೋಡಿ ಚಿಕಣಿಗಳು ಯಾವ ರೀತಿ ಮಲ್ಕೊಂಡಿದ್ದಾರೆ. ಫುಲ್ಲು ಆಟಾಡಿ ಸುಸ್ತಾಗಿ ಈ ರೀತಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಒಬ್ಬೊಬ್ರು ಯಾವ ರೀತಿ ಮಲ್ಕೊಂಡಿದ್ದಾರೆ, ಯಾವ ಸ್ಟೈಲಲ್ಲಿ ಅಂತ. ಅದೇ ರೀತಿ ನಾವು ಇಲ್ಲಿ ಮರಳು ನೋಡ್ತಾ ಇರ್ಬೋದು. ಅದಕ್ಕೆ ಗಲೀಜ್ ಏನಾದ್ರೂ ಮಾಡ್ಬೇಕಂದ್ರೆ ಈ ರೀತಿ ನಾವು ಪ್ಲಾಸ್ಟಿಕ್ ಬಾಂಡೆಲಿ ತಂದು ಈ ರೀತಿ ಮರಳಿಟ್ಟಿದೀವಿ, ಅಲ್ಲೇ ಹೋಗಿ ಮಾಡುತ್ತೆ ಅದು. ಬಟ್ ಮಳೆ ಬರ್ತಿತ್ತು, ಇಲ್ಲಾಂದ್ರೆ ನಾವು ಅಲ್ಲಿ ಕೆಳಗೆ ಪಾರ್ಕಿಂಗ್ ಏರಿಯಾ ಹತ್ರ ಇಡ್ತೀವಿ, ಅಲ್ಲೇ ಹೋಗಿ ಮಾಡುತ್ತೆ ಅದು. ಇವಾಗ ಮಳೆ ಬರೋದ್ರಿಂದ ಇಲ್ಲಿ ಒಳಗೆ ಇಟ್ಟಿದ್ದೀವಿ, ಅದರಿಂದ ನೋಡಿ ಅಲ್ಲಿ ಹೋಗಿ ಮಾಡ್ತಿರೋದನ್ನು ಕೂಡ ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಗೆ ಮನೆಯಲ್ಲಿ ಕ್ಲೀನ್ ಆಗಿರುತ್ತೆ, ಅವಾಗೆಲ್ಲೂ ಗಲೀಜ್ ಮಾಡಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಸಿಟಿ ಕಡೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದ್ರೆ ಆನೆಕಲ್ ಕೂಡ ಬೀಳ್ತಾ ಇದೆ ಪಟ 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 ಅಂತ. ಇದು ಹಸ್ಬೆಂಡು ಕಾರ್ ಒಳಗೆ ಕ್ಯಾಪ್ಚರ್ ಮಾಡಿರುವಂಥದ್ದು. ಆ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಹೇಳಿ. ನಮ್ಮ ಕಡೆ ಕೂಡ ಈ ಕಡೆ ಅಂದರೆ ಈ ಬೆಂಗಳೂರು ಔಟ್ಸ್ಕಟ್ ಕಡೆ ಜಾಸ್ತಿ ಗಾಳಿ, ಅಂದರೆ ಗಿಡ ಮರಗಳು ಇರೋದ್ರಿಂದ ಜಾಸ್ತಿ ಗಾಳಿ ಸಮೇತ ಮಳೆ ಬರುತ್ತೆ. ಅಂದರೆ ಒಂದು 1/2 ಅವರ್, 3/4 ಅವರ್, 1 ಅವರ್ ಒಳಗೆ ಚೆನ್ನಾಗಿ ಒಟ್ಟು ಮಳೆ ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಜೋರಾಗಿ ಬರ್ತಾ ಇದೆ. ಅದೇ ರೀತಿ ಆನೆಕಲ್ ಕೂಡ ಬೀಳ್ತಾ ಇದೆ ಸಿಟಿ ಕಡೆ.